ಗುರುಗಳೇ, ಮೊನ್ನೆ ಲಾಸ್ಟ್ ಟೈಮ್ ಹೇಳಿದ್ರಲ್ವಾ ಮೊಬೈಲ್ ಸಂಖ್ಯೆಯ ವಿಚಾರ ತುಂಬ ಇಂಟ್ರೆಸ್ಟ್ ಆಗಿದೆ, ಇನ್ನೊಮ್ಮೆ ಹೇಳ್ತೀರಾ? ಖಂಡಿತ. ಇವತ್ತು ವಿಶೇಷವಾಗಿ ಭಾಗ್ಯ ಸಂಖ್ಯೆ ಯಾರ್ದು 369 ಇರುತ್ತೋ ಅವರ ವಿಚಾರದ ಕುರಿತಾಗಿ ಮೊಬೈಲ್ ನಂಬರ್ ಸಂಖ್ಯೆಯ ಒಂದು ಮಾಹಿತಿಯನ್ನು ನೀಡಕ್ಕೆ ಬರ್ತಿದ್ದೀವಿ. ನಾನು ನಿಮ್ಮ ಆಚಾರ್ಯ ಶ್ರೀ ಸೂರ್ಯವರ್ಧನ್ ಅಂತ, ವಾಸ್ತು ಮತ್ತು ಮೊಬೈಲ್ ನಂಬರ್ ಆಸ್ಟ್ರೋ ಎಕ್ಸ್ಪರ್ಟು. ಯಾರಿಗೆಲ್ಲ ಈ ಜ್ಯೋತಿಷ್ಯ, ವಾಸ್ತು, ಮೊಬೈಲ್ ನಂಬರ್ ವಿಚಾರದ ಕುರಿತಾಗಿ ಮಾಹಿತಿಯನ್ನು ಬೇಕು, ಕೆಳಕಂಡಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಬಹುದು ಅಥವಾ ನೇರವಾಗಿ ಕಚೇರಿಗೆ ಬಂದು ನೀವು ಮೀಟ್ ಮಾಡಬಹುದು. ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ವಿಚಾರಕ್ಕೆ ಬರೋಣ. ನೋಡಪ್ಪ, ಈ 3ನೇ ತಾರೀಕು, 6ನೇ ತಾರೀಕು, 9ನೇ ತಾರೀಕು ಅಂತ ಏನಿರುತ್ತೋ ಈ ಜನ್ಮ ದಿನಾಂಕದವರೆಗೆ ಭಾಗ್ಯ ಸಂಖ್ಯೆ ಅಂತ ಬರುತ್ತೆ. ಆ ಭಾಗ್ಯ ಸಂಖ್ಯೆಗೆ ಅನುಗುಣವಾಗಿ, ಉದಾಹರಣೆಗೆ 3, 6, 9 ಭಾಗ್ಯ ಸಂಖ್ಯೆನೇ ಇತ್ತು ಅವ್ರದ್ದು ಅಂದರೆ, ಅವ್ರ ಮೊಬೈಲ್ ನಂಬರಲ್ಲಿ ಈ ಕಾಂಬಿನೇಷನ್ ನಂಬರ್ ಅಂತ ಬಂದಾಗ 369 ಅನ್ನೋ ಕಾಂಬಿನೇಷನ್ ನಂಬರ್ ಬರೋದ್ರಿಂದ ತುಂಬ ಸಂತೋಷವಾಗಿ, ವೈಭವದಿಂದ, ಆನಂದದಿಂದ ಜೀವನ ನಡೆಸ್ತಾ ಇರ್ತಾರೆ. ಅವ್ರು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಕೂಡ ಅಭಿವೃದ್ಧಿ ಹೊಂದುತ್ತವೆ. ದಾಂಪತ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಭವಿಸ್ತಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಂತೋಷಕರವಾಗಿರ್ತಾರೆ. ಈ ನಂಬರು ಯಾರಿಗೆ ಅಂದರೆ, ಯಾರ ಜನ್ಮ ಸಂಖ್ಯೆಯಲ್ಲಿ ಭಾಗ್ಯ ಸಂಖ್ಯೆ 3, 6, 9 ಬಂದಿರುತ್ತೋ ಅವರಿಗೆ 3, 6, 9 ಕಾಂಬಿನೇಷನ್, ಡಬಲ್ ಕಾಂಬಿನೇಷನ್ ನಂಬರ್ ತಗೊಳ್ಳೋದ್ರಿಂದ ತುಂಬ ಅದ್ಭುತವಾಗಿರುತ್ತೆ. ಈ ಒಂದು ಮೊಬೈಲ್ ನಂಬರ್ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಸಂಪೂರ್ಣ ವಿಡಿಯೋಗಳನ್ನು, ಪ್ರತಿಯೊಂದು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ಅರ್ಥ ಆಗಿಲ್ಲ ಅಂದರೆ ನೇರವಾಗಿ ಬಂದು ನಮ್ಮ ಕಚೇರಿಯನ್ನು ನಮಗೆ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದ್ಭುತವಾಗಿರ್ತಕ್ಕಂಥ ಕಾಂಬಿನೇಷನ್ ನಂಬರ್ ಇದಾಗಿದೆ. 3, 6, 9 ಏನಿರುತ್ತೋ ಅದು ಭಾಗ್ಯ ಸಂಖ್ಯೆ ಯಾರಿಗೆ ಆಗಿರುತ್ತೋ ಅವರು ಆ ಕಾಂಬಿನೇಷನ್ ನಂಬರನ್ನು ತಗೊಳ್ಳೋದ್ರಿಂದ ಅದೃಷ್ಟ ಅವರಿಗೆ ಒದಗಿ ಬರುತ್ತೆ. ಹಾಗಾಗಿ ಯಾರೆಲ್ಲ 3, 6, 9 ಜನ್ಮ ದಿನಾಂಕದಲ್ಲಿ ಜನಿಸಿದಿರೋ ಅಥವಾ ಭಾಗ್ಯ ಸಂಖ್ಯೆ ನಿಮ್ಮದಾಗಿದೆಯೋ ಅವರು ನಿಮ್ಮ ಮೊಬೈಲ್ ಸಂಖ್ಯೆಗಳಲ್ಲಿ 3, 6, 9 ಮತ್ತು 3, 6, 9 ಈ ರೀತಿಯಾಗಿ ಡಬಲ್ ಕಾಂಬಿನೇಷನ್ ನಂಬರನ್ನು ತಗೊಳ್ಳಿ. ಸಂತೋಷವಾಗಿರ್ತಕ್ಕಂಥ ಜೀವನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಚಾರದೊಂದಿಗೆ ಮತ್ತೆ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತಿದ್ದೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು.